ನಾನು ಗ್ರೂಪಿಗೆ ಹಾಕಿದ್ದೀನಿ ಬಂದಿದ್ದಿಲ್ಲ ಸತ್ಯನಾ ಸರ್ ಲೋಕಾಯುಕ್ತ ಮೇಲೇನು ಅದಕ್ಕೆ ರಾಜಕೀಯ ವ್ಯಕ್ತಿಗಳಿಂದ ನಿಮ್ಗೆ ಇದು ಬರ್ತಾ ಇದೆ ಪ್ರೆಷರ್ ಆಗ್ತಾ ಇದ್ದಾರೆ ಅಂತಂದು ಕೇಳಿ ಬರ್ತಾ ಇದೆ, ನಿಜನಾ ಸರ್? ಇಲ್ಲ, ನೋ 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 ನಾವೇನಿದೆ ಲೀಗಲ್ ಯಾವುದು ಆ್ಯಸ್ ಪರ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಈ ಪಿ.ಎಸ್ ಅದೇ ಇದ್ರ ಬಗ್ಗೆ ಇದೆ. ಹಾಂ ಅದೇನಿದೆ ಅಲ್ಲ, ನಾವು ಬಿಗಿನಿಂಗ್ ಪ್ರೊಸೀಜರ್ ಏನಿದೆ ಅದೇ ರೀತಿ ಮಾಡ್ತಿದ್ದೀವಿ. ಎಷ್ಟು ಹಣಕ್ಕಾಗಿ ಇದನ್ನು ಡೆಡಿಕೇಟ್ ಸರ್ ಎಷ್ಟು ತಗೋತಾ ಇದ್ದೀರಿ ಸರ್? 1,70,000. 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲೇ ತೊಗೊಂಬಂದು ಪ್ರಕರಣ ದಾಖಲಿಸದೇ ಇರೋದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿಕ್ಕೆ. ಸರ್ ಇದೊಂದೇ ಪ್ರಕರಣ ಇದೆ ಸರ್? ಮೊದಲಿಂದ ಇವ್ರ ಮೇಲೆ ಬೇರೆ ಏನು ಪ್ರಕರಣ ಇದೆ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರೆ ಅಂದರೆ ಸರಿ, ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ, ಆದ್ರೂ ಅದಕ್ಕೇನು ಕ್ರಮ ವಹಿಸಿಲ್ಲ ಏನೋ ಇಲಾಖೆ ಹಾಕಿಮತ್ತಿಲ್ಲ. ಅದು ನೇರವಾಗಿ ಯಾವಾಗ ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ, ಅಲ್ಲಿ ಕೂಡ ಹೇಳ್ಬೋದು. ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಇನ್ಸ್ಪೆಕ್ಟರ್ಸ್ ಅವರು ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೀವಿ ಅಂದರೆ ನಮ್ಮ ಕಚೇರಿ ಟೈಮ್ ನಾವು ಈಗ ಬೆಳಗ್ಗೆ ಕೂಡ ಆಫ್ಟರ್ನೂನ್ ಕೂಡ ನಾವು ಕಚೇರಿಲಿ ಸೊ ಈಗ ಆಫೀಸ್ ಅವರು ಬೆಳಗ್ಗೆ 8ರಿಂದ 1 ಗಂಟೆ ಇದ್ದರೂ ನಾವು ಆಫ್ಟರ್ನೂನ್ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ. ಸರಿ, ಇಂಥ ಭ್ರಷ್ಟಾಚಾರದಲ್ಲಿ ರೇಡ್ ಆಗುತ್ತೆ, ಸಿಕ್ಕಾಕೋತಾರೆ, ಬಟ್ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ಅನ್ನೋದೊಂದು ಎಲ್ಲೋ ಅಸಮಾಧಾನ ಜನರಲ್ಲಿ ಇದೆ. ನಮ್ಮಲ್ಲಿ ರಿಪೋರ್ಟಲ್ಲಿ ಲಾಸ್ಟ್ ಟೈಮ್ ಒಂದು ಕೇಸ್ ಕೂಡ ಕನ್ವಿಕ್ಷನ್ ಆಗಿದೆ. ಯಾವ ಕೇಸ್ ರಿಲೇಟೆಡ್ ಕನ್ವಿಕ್ಷನ್ ಆಗಿದೆ. ಟ್ರಯಲ್ ಟೈಮ್ದಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಮಾಡಿಕೊಂಡು ಸಾಕ್ಷಿದಾರರ ಹೇಳಿಕೆಗಳು ಆಗ್ತವೆ. ನಾವು ಲಾಸ್ಟ್ ಕೇಸಲ್ಲಿ ನಮ್ಗೆ ಕನ್ವಿಕ್ಷನ್ ಆಗಿದೆ. ಸರ್ ಹಳ್ಳಿಯಾಗ ಸೇರೆ ಮಾಡ್ತಾರೆ ಅದನ್ನು SP ಅವರಿಗೆ, ಲಾ ಆ್ಯಂಡ್ ಆರ್ಡರ್ SP